ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದೆಂದು ತಿಳಿಸೋನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಅಬ್ರಹಾಮನಿಗೆ ದೇವರು ಆರಿಸಿಕೊಂಡಿದ್ದಾನೆ ಅಂತ ನೋಡ್ತೇವೆ. ಯಾಕಂದ್ರೆ ಆತನು ನಂಬಿಗಸ್ತನಾಗಿದ್ದನು. ಆತನು ಒಂದೇ ಮಾತಿನಿಂದ ಆತನ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಬಂದನ್ನು ನೋಡ್ತೇವೆ. ಯಾಕಂದ್ರೆ ದೇವರಿಗೆ ಆತನು ಭಯ ಭಕ್ತಿಯಿಂದ ನಡೆಯುವನಾಗಿದ್ದಾನೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನು ತನ್ನ ಮಗನಿಗೋಸ್ಕರ ಒಂದು ಹುಡುಗಿ ಮದುವೆಗೋಸ್ಕರ ಬೇಕಾಗಿತ್ತು. ಆದರೆ ಅನ್ಯ ಜನಗಳಿರುವಂತಹ ದೇಶದಲ್ಲಿ ಅವರಿಗೆ ಇಷ್ಟವಿರಲಿಲ್ಲ ಪ್ರಿಯರೇ. ಯಾಕಂದ್ರೆ ಅವರಿಗೆ ಪರಿಶುದ್ಧಳಾಗಿ ದೇವರ ಭಯಭಕ್ತಿಯಲ್ಲಿ ಜೀವಿಸುವಂತಹ ಒಂದು ಮಗಳು ಬೇಕಾಗಿದ್ದಳು ಅಂತ ನೋಡ್ತೇವೆ. ಅದಕ್ಕೋಸ್ಕರನೇ ಆತನು ತನ್ನ ಸೇವಕನಿಗೆ ಎಲಿಯಾಜರನಿಗೆ ಆತನು ಸ್ವಂತ ದೇಶಕ್ಕೆ ಹೋಗಿ ನೀನು ಹುಡುಗಿಯನ್ನು ತರಬೇಕೆಂದು ಆತನು ಕಳಿಸುತ್ತಾನೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನು ಕಳಿಸಿದಾಗ ಇಲ್ಲಿ ನೋಡುತ್ತೇವೆ ಆದಿಕಾಂಡದಲ್ಲಿ 24ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಆತನ ಸೇವಕನು, ನನ್ನ ದನಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ಒಂದು ದಣಿಯ ಸೇವಕನು ತನ್ನ ಅಬ್ರಹಾಮನ ಒಂದು ದೇವರಿಗೆ ಆತನು ಪ್ರಾರ್ಥನೆ ಮಾಡಿ, ನಾ ಬಂದಂತ ಒಂದು ಕಾರ್ಯ ನೀನು ಸಫಲ ಮಾಡುವಂತ ಆತನು ಸಹ ಪ್ರಾರ್ಥನೆ ಮಾಡುವನಾಗಿದೆ ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜೀವಿಸುವಂತ ಪ್ರತಿಯೊಬ್ಬೊಬ್ಬರು ನಮಗೆ ಆಸೆ ನೋಡುತ್ತದಂದ್ರೆ ನಮ್ಮ ಹೆಂಡತಿ ಶುದ್ಧಳಾಗಿರ್ಬೇಕು, ಪರಿಶುದ್ಧಳಾಗಿರ್ಬೇಕು, ದೇವರ ಭಯದಲ್ಲಿ ಇರಬೇಕು ಅಂತ ನಾವು ಯೋಚನೆ ಮಾಡುವ. ಆದರೆ ನಾವು ಈ ಲೌಕಿಕವಾದಂತ ಜೀವಿತದಲ್ಲಿ ಜೀವಿಸಿ ನಮ್ಮನ್ನು ನಾವು ಅಶುದ್ಧರಾಗ್ತೇವೆ. ಯಾಕಂದ್ರೆ ನಾವು ನಮ್ಮ ಹೆಂಡತಿ ಆಗಲಿ ನನ್ನ ಗಂಡನಾಗಲಿ ಶುದ್ಧನಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು, ಭಯಭಕ್ತಿಯಲ್ಲಿ ಇರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ನಮ್ಮನ್ನ ನಾವು ಅಶುದ್ಧರಾಗಿ ಜೀವಿಸುವರಾಗಿದ್ದೇವೆ ಅಂತ ನೋಡ್ತೇವೆ. ನಾವು ನಮ್ಮ ಹೆಂಡತಿ ಯಾವ ತರ ಶುದ್ಧಳಾಗಿ ಭಯಭಕ್ತಿ ಜೀವಿಸುವರಾಗಿರ್ಬೇಕು, ಆದರೆ ನೀವು ಸಹ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಿ ದೇವರ ಒಂದು ಜೊತೆ ಅನ್ಯೋನ್ಯತೆಯಾಗಿ ಇರುವರಾಗಿರ್ಬೇಕಂತ ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ಳಿರಿ. ನಿಮಗೆ ಒಳ್ಳೆ ಹೆಂಡತಿ ಬೇಕು, ನಿಮಗೆ ಒಳ್ಳೆ ಗಂಡನೇ ಬೇಕು ಅಂತ ನೀವು ಯೋಚನೆ ಮಾಡೋರಾಗಿದ್ದಾರೆ. ಆದರೆ ನಾವೇ ಒಳ್ಳೆಯರಾಗಿರುವುದಿಲ್ಲ. ನಾವು ಯಾವಾಗ ಒಳ್ಳೆಯವರಾಗಿರ್ತೀವೋ ನಮಗೆ ಒಳ್ಳೆ ಹೆಂಡತಿ ಒಳ್ಳೆ ಗಂಡನು ಸಿಗುರಾಗಿದೆ ನೋಡುತ್ತೇವೆ. ನಾವು ನೋಡುವಾಗ ಇಲ್ಲಿ ಅಬ್ರಹಾಮನ ಒಂದು ಮಗನು ಇಸಾಕನು ಆತನು ಯಾವ ತರ ಇದ್ದನದನ್ನು ನೋಡುವಾಗ ಇಲ್ಲಿ 24ನೇ ಅಧ್ಯಾಯ ಆದಿಕಾಂಡದಲ್ಲಿ 63ನೇ ವಚನದಲ್ಲಿ ಅವನು ಸಂಜೆಯ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ನೋಡಿ ಪ್ರಿಯತೆಯ ದೇವರ ಮಕ್ಕಳೇ, ಆತನು ಧ್ಯಾನ ಮಾಡೋದಕ್ಕೋಸ್ಕರ ಆತ ಸಂಜೆ ವೇಳೆಯಲ್ಲಿ ಅಡವಿಗೆ ಹೋಗೋನಾಗಿದೆ. ನಾವು ಸಹ ನಮ್ಮ ಕರ್ತನಾದ ದೇವರಿಗೆ ಧ್ಯಾನ ಮಾಡುವವರಾಗಿರಬೇಕು, ಆತನಲ್ಲಿ ಜೀವಿಸುವರಾಗಿರಬೇಕು. ಆತನಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಿದಾಗ ನಮಗೆ ಒಳ್ಳೆ ಹೆಂಡತಿ ಮತ್ತೆ ನಮಗೆ ಒಳ್ಳೆ ಗಂಡನಿ ಲೋಕದಲ್ಲಿ ಸಿಗುವರಾಗಿದ್ದಾವೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನೀವು ಯಾವಾಗ ದೇವರ ಭಯದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಜ್ಞಾನದಲ್ಲಿ ನೀವು ಇರುವರಾಗಿದ್ದರೆ ಈ ಲೋಕದಲ್ಲಿ ಒಳ್ಳೆ ಹೆಂಡತಿ ಒಳ್ಳೆ ಗಂಡನು ನಿಮಗೆ ದೊರೆಯುವರಾಗಿದ್ದಾರೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಹೌದು ಪ್ರಿಯರಾದ ದೇವರ ಮಕ್ಕಳೇ, ವಾಕ್ಯಗಳು ನಿಮಗೆ ದೇವರು ಆಶೀರ್ವಾದ ಮಾಡಿ, ಭೂಮಿ ಆಕಾಶ ಉಂಟು ಮಾಡುವಂತ ದೇವರೇ ನಿಮಗೆ ಸ್ತೋತ್ರ ತಂದೆ. ಹೌದಪ್ಪ, ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೆ ಒಳ್ಳೆ ಹೆಂಡತಿ ಒಳ್ಳೆ ಗಂಡನು ಬೇಕಾಗಿದ್ದಾರೆ. ಯಾಕಂದ್ರೆ ನಾವು ಆ ಗಂಡನು ಆ ಹೆಂಡತಿ ಒಳ್ಳೆ ಗಂಡನಿಗೋಸ್ಕರ, ಆ ಗಂಡನು ಒಳ್ಳೆ ಹೆಂಡತಿಗೋಸ್ಕರ ಅವರು ಕೇಳುವರಾಗಿದ್ದಾರೆ. ಆದರೆ ನಮ್ಮನ್ನೇ ನಾವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಿದಾಗ ತಂದೆಯಾದ ದೇವರೇ ನೀನು ನಮಗೆ ಒಳ್ಳೆ ಹೆಂಡತಿ ಒಳ್ಳೆ ಗಂಡನು ಕೊಡುವರಾಗಿದೆ. ಹೌದಪ್ಪ ತಂದೆ ಆದ ದೇವರ ಇವತ್ತಿನ ದಿನ ಹೇಳಿದಂಥ ವಾಕ್ಯಗಳು ಪ್ರತಿಯೊಬ್ಬೊಬ್ಬರ ಆತ್ಮದಲ್ಲಿ ಕಾರ್ಯ ಮಾಡಿರಿ. ಅವರಿಗೆ ಒಳ್ಳೆ ಭಯಭಕ್ತಿಯಿಂದ ಜೀವಿಸುವಂತೆ ಈ ಲೋಕದಲ್ಲಿ ನಿನ್ನಲ್ಲಿ ಇದ್ದು ಭಯಭಕ್ತಿ ಜೀವಿಸಿದಾಗ ಒಳ್ಳೆ ಹೆಂಡತಿ ಒಳ್ಳೆ ಗಂಡನ್ನು ನೀನು ಕೊಡುವರಾಗಿದೆ ತಂದೆ. ಎಲ್ಲ ಒದಗಿಸುವಂತ ದೇವರು ನೀವಾಗಿದ್ದಾರೆ ನೋಡ್ತೇವೆ. ಈ ವಾಕ್ಯಗಳು ಅವರ ಆತ್ಮದಲ್ಲಿ ಕಾರ್ಯ ಮಾಡಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಂದೆ. ಆಮೇನ್.